ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಕೇವಲ 3 ಪದಾರ್ಥಗಳನ್ನ ಉಪಯೋಗ ಮಾಡಿ ರುಚಿಕರವಾಗಿರೋಂಥ ಚಟ್ನಿ ರೆಸಿಪಿ. ತೆಂಗಿನಕಾಯಿ ಬೇಡ, ಹುರುಗಡ್ಲೆ, ಕಡಲೆ ಬೀಜ, ಕಡಲೆಬೇಳೆ ಯಾವುದನ್ನು ಬೇಡ. ಹೆಂಚನ್ನ ಕಾಯಕ್ಕಿಟ್ಕೊಂಡಿದ್ದೀನಿ. ಹೆಂಚು ಚೆನ್ನಾಗಿ ಕಾದಿದೆ. ಹಣ್ಣಾಗಿರೋ ಅರ್ಧ kg ಟೊಮೆಟೊನ ಉಪಯೋಗ ಮಾಡೋದ್ರಿಂದ ಹುಣಸೆ ಹಣ್ಣನ್ನ ಅವಾಯ್ಡ್ ಮಾಡ್ಕೋಬೋದು. ಹುಣಸೆ ಹಣ್ಣು ಹಾಕೊಳ್ಳೋ ಕಂಪಲ್ಸರಿ ಏನಿರೋಲ್ಲ. ಟೊಮೆಟೊ ಹಣ್ಣಲ್ಲಿ ಹುಳಿ ಇರುತ್ತೆ, ಅಷ್ಟೇ ಸಾಕಾಗುತ್ತೆ. ಆಮೇಲೆ ಟೊಮೆಟೊ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ. ಒಣಮೆಣಸಿನ್ಕಾಯಿ 2, ಖಾರನ ನಿಮ್ಮ ಇಷ್ಟದ ಪ್ರಕಾರ ಸೇರಿಸ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ರೆ ಟೊಮೆಟೊ ಬೇಗನೆ ಬೆಂದೋಗುತ್ತೆ. ಈಗ ಮುಚ್ಚಳನ ಮುಚ್ಚಿ ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು 3ರಿಂದ 4 ನಿಮಿಷ ಬೇಯಿಸ್ಕೋಬೇಕು. ಟೊಮೆಟೊ ಚೆನ್ನಾಗಿ ಹಣ್ಣಾಗಿದ್ದರೆ ಬೇಗನೆ ಬೆಂದೋಗುತ್ತೆ. 3ರಿಂದ 4 ನಿಮಿಷ ಆದಮೇಲೆ ನೋಡಿ, ಟೊಮೆಟೊ ಚೆನ್ನಾಗಿ ಬೆಂದಿದೆ, ಮೆತ್ತಗಾಗಿದೆ. ಮಾವಿನಕಾಯಿ ಸೀಸನ್ ಇದ್ದರೆ, ಮಾವಿನ ಹಣ್ಣ ಕಾಲ ಇದ್ದರೆ ಟೊಮೆಟೊಗೆ ಬದಲಾಗಿ ತೋತಾಪುರಿ ಮಾವಿನಕಾಯಿನ ಕೂಡ ಉಪಯೋಗ ಮಾಡ್ಬೋದು. ರುಬ್ಕೋಬೇಕು. ತುಂಬಾ ಜಾಸ್ತಿ ಬಿಸಿ ಇದೆ, ತಣ್ಣಗಾಗಲಿ. ಈಗ ಬೇಯಿಸಿಟ್ಕೊಂಡಿರೋ ಟೊಮೆಟೊ ತಣ್ಣಗಾಗಿದೆ, ರುಬ್ಕೊಳ್ತಾ ಇದ್ದೀನಿ. ಚಟ್ನಿ ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಮಾಡ್ಕೊಳ್ಳಿ. ಗಟ್ಟಿ ಚಟ್ನಿ ಬೇಕನ್ನಂಗಿದ್ರೆ ನೀರನ್ನ ಕಡಿಮೆ ಹಾಕ್ಕೊಳ್ಳಿ. ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸಿದ್ರೆ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ಮತ್ತಷ್ಟು ರುಚಿಕರವಾಗಿ ಮಾಡ್ಕೋಬೇಕನ್ನಂಗಿದ್ರೆ ಟೊಮೆಟೊನ ಫ್ರೈ ಮಾಡ್ಕೊಂಡ್ವಲ್ಲ, ರೋಸ್ಟ್ ಮಾಡ್ಕೊಂಡ್ವಲ್ಲ, ಆವಾಗ ಬೆಳ್ಳುಳ್ಳಿ ಹೆಸರುಗಳು 1-2-3ನ ಸೇರಿಸ್ಕೋಬೋದು. ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋಂಗಿದ್ರೆ ಹುರುಗಡ್ಲೆನ ಕೂಡ ಹಾಕ್ಕೋಬೋದು. ರುಬ್ಕೊಂಡಿದ್ದಾಗಿದೆ, ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಚಟ್ನಿನ. ಕೊನೆಯಲ್ಲಿ ಸಣ್ಣದೊಂದು ಒಗ್ಗರಣೆ. ನಾನು ಒಗ್ಗರಣೆ ಹಾಕ್ಕೊಳ್ತಾ ಇರೋ ಉದ್ದೇಶ ತಮ್ನೇಲಲ್ಲಿ ಫೋಟೋ ಚೆನ್ನಾಗಿ ಬರಲಿ ಅಂತ. ಆಪ್ಷನಲಾಗಿ ಇಟ್ಕೊಳ್ಳಿ, ಹಾಕೋಬೇಕಂತೇನಿಲ್ಲ. ವಾಯ್ಸ್ ಓವರ್ನ ಕೊಟ್ಟಿರೋದು ಟೇಸ್ಟ್ ಮಾಡ್ಕೊಂಡ್ಮೇಲೆ. 3 ಪದಾರ್ಥಗಳನ್ನ ಉಪಯೋಗ ಮಾಡಿದರೂ ಕೂಡ ಟೇಸ್ಟಿಯಾಗಿತ್ತು, ರುಚಿಯಾಗಿತ್ತು. ಬೇರೆ ಚಟ್ನಿಗೆ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮನೇಲಿ ಏನೂ ಇಲ್ಲದಿದ್ದಾಗ ಇದೊಂದು ಬೆಸ್ಟ್ ಆಪ್ಷನ್, ಒಳ್ಳೆಯ ಆಪ್ಷನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.